ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮತ್ತೊಂದು ಕಡೆ ನಮ್ಮ ಮಣ್ಣಿನ ಮಗಳು ಫರೀನ್ ಅದ್ಭುತವಾಗಿ ಡಾನ್ಸ್ ಮಾಡಿದ್ದಾರೆ. ಬರ್ಲಿ ಜೋರ್ ಚಪ್ಪಾಳೆ ಇಬ್ರಿಗೂವೆ. ಫ್ಯಾಂಟಾಸ್ಟಿಕ್. ಈ ಮಿಂಚಿನಂತ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳುವ. ಲೆಟ್ಸ್ ಸ್ಟಾರ್ಟ್ ವಿತ್ ನಮ್ಮ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸುಧೀರ್. ಸೂಪರ್ ಪರ್ಫಾರ್ಮೆನ್ಸ್ ಬೋತ್ ಆಫ್ ಯು. ಸೂಪರ್ ಪರ್ಫಾರ್ಮೆನ್ಸ್. ಫರೀನ್ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ನೀವು ಆನ್ ಸ್ಟೇಜ್ ಅಂಡ್ ಸ್ಮೈಲ್ ಆಗಿರ್ಲಿ ನಿಮ್ದು, ನಿಮ್ ಎಕ್ಸ್ಪ್ರೆಷನ್ ವೈಸ್ ತುಂಬಾ ಚೆನ್ನಾಗಿದೆ. ವೆರಿ ನೈಸ್ ಫಿನಿಶಿಂಗ್, ಎವ್ರಿಥಿಂಗ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಗುಡ್ ಲಕ್ ಟು ಯು. ಅನ್ಬಿಲೀವೇಬಲ್ ಭೂಮಿಕಾ, ಅನ್ಬಿಲೀವೇಬಲ್. ನಾನು ಪ್ರೇಮ ಮೇಡಮ್ಗೆ ಶಾಕ್ ಆಗ್ಬಿಡ್ತೀವಿ ಅವಾಗಿಂದ. ಇದು ಒಂದು 10 ಸತಿ ಕೇಳಿದಾರೆ ಇದು ಭೂಮಿಕಾನ ಅಂತ ಅವಾಗಿಂದ. ಏನ್ ಪರ್ಫೆಕ್ಷನ್, ಆ ಸ್ಟೈಲ್, ಇದು ಟ್ಯಾಂಗೋ ಸ್ಟೈಲ್ ಆಫ್ ಡ್ಯಾನ್ಸ್ ಇದು ಆಲ್ಮೋಸ್ಟ್. ಸೊ ಅಷ್ಟು ಚೆನ್ನಾಗಿ, ಅಷ್ಟು ಪರ್ಫೆಕ್ಟ್ ಆಗಿ ಸೂಪರ್ಬ್ಲಿ ಡನ್ ಯಾರ್ ಭೂಮಿಕಾ. ವೆರಿ ವೆಲ್ ಡನ್, ವೆರಿ ವೆಲ್ ಡನ್. ಗುಡ್ ಲಕ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತರುಣ್. ಪ್ರೇಮ ಮ್ಯಾಮ್. ಹಾಯ್ ಫರೀನ್. ಹೈಸ್ ಮ್ಯಾಮ್. ಹಾಯ್ ಮ್ಯಾಮ್. ಸೂಪರ್ ಆಗಿ ಮಾಡಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೆರಿ ಗುಡ್ ಪರ್ಫಾರ್ಮೆನ್ಸ್. ತುಂಬಾ ಖುಷಿ ಆಯ್ತು. ಭೂಮಿಕಾ ಮ್ಯಾಮ್, ಅನ್ಬಿಲೀವಬಲ್. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ನೀನ್ ವೇವ್ಸ್ ಎಲ್ಲ ಈ ತರ ಮಾಡ್ತೆ ಅಂತ. ನನಗೆ ಕನ್ಫ್ಯೂಸ್ ಆಗ್ಬಿಡ್ತು. ನಿನ್ ಸ್ಯಾರಿಲ್ ನೋಡಿ, ಲಂಗಾದಾವಣಿಲ್ ನೋಡ್ಬಿಟ್ಟು ಈ ಡ್ರೆಸ್ ನೋಡ್ಬಿಟ್ಟು ನೀನಾ ಅಂತ 20 ಸಲ ನೋಡಿದೆ ನಾನು. ಬಟ್ ಎಕ್ಸಲೆಂಟ್. ಥ್ಯಾಂಕ್ ಯು. ವೆರಿ ಗುಡ್ ಭೂಮಿಕಾ. ತುಂಬಾ ಚೇಂಜಸ್ ಆಗಿದ್ಯಾ ಡ್ಯಾನ್ಸ್ ಅಲ್ಲಾಗ್ಲಿ, ಆಕ್ಟಿಂಗ್ ಅಲ್ಲಾಗ್ಲಿ. ಫೈನಲ್ಸ್ ಹತ್ರ ಬರ್ತಾ ಇದೆ. ಓಕೆ ಓಕೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮೇಡಮ್, ಕೊಡಗಿನ ಕುವರಿ. ಚಾಯ್ ತುಳ್ಳಿರಾ ಮ್ಯಾಮ್? ಚಾಯ್ ತುಳ್ಳ. ನೀ ಚಾಯ್ ತುಳ್ಳ? ಚಾಯ್ ಉಳ್ಳೆ ಮ್ಯಾಮ್. ಚಾಯ್ ಕುಡಿಯೋದು ಸಮಯನ ಅಲ್ಲ, ಇದು? ಚಾಯ್ ತುಳ್ಳಿರಾ ಅಂದ್ರೆ ಚಾಯ್ ಉಳ್ಳಿರಾ ಅಂದ್ರೆ? ಚಾಯ್ ಉಳ್ಳಿರಾ ಅಂದ್ರೆ ಚೆನ್ನಾಗಿದ್ದೀರಾ ಹೌದಾ? ಮ್ಯಾಮ್? ಸಾರಿ ಚಾಯ್ ಕುಡ್ದಿದ್ದೀರಾ ಅಂತ ಅನ್ಕೊಂಡೆ. ಹಾಗೆ ಊಟದ ಸಮಯಕ್ಕೆ ಉಂಡಿತಾಚಾ ಮ್ಯಾಮ್? ಇಕ್ಕ ಉಂಗೊಂಡು. ಯಾ, ವೆರಿ ಖುಷಿ ಆಯ್ತಮ್ಮ. ಭಾರಿ ಖುಷಿ ಆಯ್ತು. ಮಾಸ್ಟರ್ ಮೈಂಡ್ ರಮೇಶ್ ಸರ್, ನೀವ್ ಹೇಳಿ ಸರ್, ಹೇಗಿತ್ತು ಪರ್ಫಾರ್ಮೆನ್ಸ್? ಈ ಹಾಡೆ, ಈ ಹೊಸ ವರ್ಷನ್ ಇರ್ಲಿ ಹಳೆ ವರ್ಷನ್ ಇರ್ಲಿ, ಕೇಳಿದಾಗೆಲ್ಲ ಒಂದು ಕಿಕ್ ಬರುತ್ತೆ ನಮಗೆ. ಅಂಡ್ ಇವರಿಬ್ಬರಿಗೆ ಡ್ಯಾನ್ಸ್ ಮಾಡಿ ಡಬಲ್ ಕಿಕ್ ರೀ. ಭೂಮಿಕಾ ಎಷ್ಟು ಈಸಿಯಾಗಿ ಮಾಡಿದೆ ಗೊತ್ತಾ ನೀನು. ಸೋ ಈಸಿ, ಸೋ ಕಂಫರ್ಟಬಲ್. ಅಂಡ್ ಫರೀನ್ ಟೆರಿಫಿಕ್. ಫರೀನ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಅಕುಲ್, ನೀವು ಹೇಳಿದ್ ಕರೆಕ್ಟ್. ಮಿಂಚು, 2 ಮಿಂಚು ಜೊತೆಗೆ ಡ್ಯಾನ್ಸ್ ಮಾಡ್ದಂಗೆ ಇತ್ತಿದ್ದು. ಸೂಪರ್. ಥ್ಯಾಂಕ್ ಯು ಸರ್ ರಮೇಶ್ ಸರ್. ಅಂಡ್ ಭೂಮಿಕಾ ಸರ್, ನಿಮ್ಮ ರಿಯಾಲಿಟಿ ವಿಚಾರಕ್ಕೆ ಬರ್ತೀನಿ. ಮೊದಲು ಕಂಗ್ರಾಚುಲೇಷನ್ಸ್ ನಿಮ್ಗೆ, ನೀವು ಸೆಲೆಕ್ಟ್ ಆಗಿದ್ದೀರಿ, ಫೈನಲ್ಸ್ ಅಲ್ಲಿ ಇದ್ದೀರಿ ಅಂತ. ಈಗ ಸಂಗೊಳ್ಳಿಗೆ ಹೋಗಿದ್ದೀರಾ, ನಮ್ಮ ಹುಡುಗಿ ನಿಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ. ಯಾರು ಕರ್ಕೊಂಡು ಹೋಗಿದ್ದಾರೆ ಹೇಳಿ? ದಿಯಾ ಕರ್ಕೊಂಡೋಗಿ ಏನೆಲ್ಲ ಮಾಡಿಸಿದ್ದಾರೆ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ನನ್ನ ದಿಯಾ ಅವರು ಅಂಬಿಗರ್ ಅವ್ರ ಮನೆ ಕರ್ಕೊಂಡೋಗಿದ ತಕ್ಷಣ ಅವ್ರು ನಮ್ನ ಆರತಿ ಮಾಡಿ ಆ ಹಣೆಗೆ ವಿಭೂತಿ ಇಟ್ಟಿ ಕರ್ಕೊಂಡ್ರು. ನಾನು ಆತರ ಎಲ್ಲ ಕಲ್ಚರ್ ಇರುತ್ತಂತ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ನನಗೆ ಅಷ್ಟು ಹಳ್ಳಿಗೆ ಹೋಗಿಲ್ಲ. ನಾನು ಸಿಟಿಲೇ ಬೆಳೆದಿರೋದ್ರಿಂದ ಹಳ್ಳಿಗೆ ಅಷ್ಟು ಹೋಗಿಲ್ಲ. ಆಮೇಲೆ ಒಳಗಡೆ ಹೋದೆ, ಎಲ್ಲ ಅಪ್ಪ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು, ಎಲ್ಲ ಆಯ್ತು. ಆಮೇಲೆ ಹೋಗಿ ಚಾ ಕಾಯಿಸ್ಕೊಂಬ ಅಂತ ಹೇಳಿದ್ರು. ನಾರ್ಮಲ್ ಸ್ಟವ್ ಇರುತ್ತೆ ಅಂತ ನಾನು ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಹೊಲೆ ಹಚ್ಬೇಕು ಅಂತ ಹೇಳಿದ್ರು. ಅಯ್ಯಯ್ಯೋ, ಹೊಲೆ ಹಚ್ಚದ? ನಾನು ಯಾವತ್ತೂ ಹಚ್ಚೇ ಇಲ್ಲ ಹೊಲೆನ. ಹೊಲೆ ಎಲ್ಲ ಹಚ್ಬೇಕಾ? ಸರಿ ಆಯ್ತು, ಮಾಡೋಣ ಬಿಡು, ಇದೇನ್ ದೊಡ್ಡ ಟಾಸ್ಕ್ ಅಲ್ಲ. ಒಲೆ ಹಚ್ಚೋದು ದೊಡ್ಡ ಟಾಸ್ಕ್ ಅಲ್ಲ. ಎಮ್ಮೆ ತೊಳೆಯೋದು, ಎಮ್ಮೆ ಜೊತೆ ಸರಸ ವಿರಸ ಹೇಗಿತ್ತು ಹೇಳಿ? ಹೌದು. ಬೇಡ ಎಮ್ಮೆ ಅಂತೂ ಯಪ್ಪ, ನಾನಂತೂ ಫುಲ್ ಪ್ಲೀಸ್ 10 ನಿಮಿಷ ನಿಂತಿದ್ದ ಜಾಗದಲ್ಲಿ ನಿಂತ್ಕೊಂಡ್ಬಿಡು, ನಾನು ತೊಳೆದ್ಬಿಟ್ಟು ಎಮ್ಮೆ ಹೇಳುವಂತ ಮಾತು ಅದು ಮಾತು ಕೇಳುತ್ತೆ. ಡಾರ್ಲಿಂಗ್ ಅಂತ ಫುಲ್ಲು ಅದಕ್ಕೆ ಬಾಯ್ ಫ್ರೆಂಡ್ ತರ ಫೀಲ್ ಮಾಡಿಸಿ, ಸದ್ಯಕ್ಕೆ ಅದು ಒಂದು 5 ನಿಮಿಷ ಟೈಮ್ ಕೊಡ್ತು, ನೀಟಾಗಿ ವಾಶ್ ಮಾಡ್ಬಿಟ್ಟು ಓಡ್ ಬಂದ್ಬಿಟ್ಟೆ. ತುಂಬಾ ಹೊಸ ಎಕ್ಸ್ಪೀರಿಯನ್ಸ್. ಈ ಕೆಲಸ ನಮ್ಮ ಹಳ್ಳಿ ಹೆಣ್ಮಕ್ಳು ಪ್ರತಿ ದಿನ ಮಾಡುವಂತದ್ದು. ಹೌದು. ಅವ್ರಿಗೆ ಏನ್ ಹೇಳ್ತೀರಾ? ನಿಜವಾಗ್ಲೂ ನಿಮ್ಮೆಲ್ರಿಗೂ ದೊಡ್ಡ ನಮಸ್ಕಾರ. ನಾನು ಒಂದು ದಿನ ಮಾಡಿದ್ಕೆ ಎಷ್ಟು ಕಷ್ಟ ಇದೆಯಪ್ಪ ಅಂತ ಅನಿಸ್ತು. ಆಮೇಲೆ ಹೇಳಿದ್ರು ಡೈಲಿ ನೀವು ಅದನ್ನೆಲ್ಲ ಮಾಡ್ತೀರಾ ಅಂತ. ಸೀರಿಯಸ್ಲಿ ದೊಡ್ಡ ನಮಸ್ಕಾರ ನಿಮ್ಗೆಲ್ರಿಗೂ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ದಿನ ಆ ತರ ಅನುಭವ ಕೊಟ್ಟಿದ್ದಕ್ಕೆ ನಾನು ಯಾವಾಗ್ಲೂ ಆ ದಿನ ನಾನು ಮರೆಯಕ್ಕೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್. ನೋಡ್ರಮ್ಮ, ಭೂಮಿಕಾ ಹಳ್ಳಿ ಕೊಟ್ಟಿರುವಂತ ಎನರ್ಜಿಯಲ್ಲಿ ಇವತ್ತು ಬಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಮಿಂಚ್ಗಳ ತರ ಪರ್ಫಾರ್ಮ್ ಮಾಡಿದ್ರಿ. ನಿಮ್ಮ ಗ್ರ್ಯಾಂಡ್ ಫಿನಾಲೆಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಇಬ್ಬರಿಗೂ ಜೋರ್ ಚಪ್ಪಾಳೆ ಬರಲಿ ಫಾರ್ ನಮ್ಮ ಫೈನಲಿಸ್ಟ್ ಭೂಮಿಕಾ ಹಾಗೂ ಮಣ್ಣಿನ ಮಗಳು ಫರೀನ್. ಗುಡ್ ಲಕ್. ಏನ್ ಚಂದ ಆಡಿದಾರಪ್ಪ ನಮ್ಮ ಶಿವಾನಿ ಅವರು. ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ಆರಾಮ್ ಸರ್, ನೀವು? ಆರಾಮ್ ಚಲೋ ಹಾಡಿದ್ರಿ ನೀವು. ಎಂತ ಚಲೋ ಹಾಡಿದ್ರಿ ಅಂದ್ರೆ ಶಿವಾನೇ ಬಂದ್ಬಿಡ್ಬೇಕು. ಅದಕ್ಕೆ ಅವ್ರನ್ನ ನಾವು ಶಿವ ಮೆಚ್ಚಿದ ಗಾಯಕಿ ಅಂತ. ಹೌದಾ? ಅಂದ್ರೆ ಶಿವ ಎಲ್ಲೇ ಇದ್ರು ಕೂಡ ಶಿವಾನಿ ಹಾಡ್ತಾರೆ ಅಂದ್ರೆ ಎದ್ದು ಬಂದ್ಬಿಡ್ತಾರೆ. ಅಷ್ಟು ಪವರ್ಫುಲ್ ಅವರ ಧ್ವನಿ. ಸೂಪರ್. ನಮ್ಮ ಸರಿಗಮಪ ಕಾರ್ಯಕ್ರಮದ ವಿನ್ನರು ಶಿವಾನಿ, ನಮ್ಮ ಉತ್ತರ ಕರ್ನಾಟಕದ ಪ್ರತಿಭಾನ್ವಿತ ಹುಡುಗಿ. ಒಂದು ಹೆಮ್ಮೆಯ ಚಪ್ಪಾಳೆ ಬರ್ಬೇಕು ಅವರಿಗೆ ಪ್ಲೀಸ್.
ಥ್ಯಾಂಕ್ ಯು ಅಪ್ಪ ಹೇಗಿದ್ದಾರೆ? ಎಲ್ಲರೂ ಆರಾಮಿದ್ದಾರೆ, ಅಪ್ಪ ಇಲ್ಲೇ ನಮಸ್ಕಾರ ಇದ್ದಾರೆ. ರೀ, ಚೆನ್ನಾಗಿದ್ದೀರಾ? ಹಾ ನೋಡಿ, ಅವರೇ ರೀ ಶಿವ ಹಾ. ಅಲ್ವಾ? ಅಪ್ಪನೇ ಶಿವ. ವೆರಿ ಗುಡ್ ಸರ್, ಥ್ಯಾಂಕ್ ಯು, ಒಳ್ಳೇದಾಗಿ. ನಮ್ಮ ಸರಿಗಮಪ ಕಾರ್ಯಕ್ರಮದ ವಿನ್ನರು ಶಿವಾನಿ ಅವರ ಈ ಪರ್ಫಾರ್ಮೆನ್ಸ್ ಬಗ್ಗೆ ತರುಣ್ ಅವರೇ ನಿಮ್ಮ ಮಾತು. ನಮಸ್ತೆ ಅಮ್ಮ. ಸರ್ ನಮಸ್ತೆ. ಝೀದ್ ಒನ್ ಆಫ್ ದಿ ಬ್ಯೂಟಿಫುಲ್ ಫೈಂಡ್ ಅವರು. ಥ್ಯಾಂಕ್ ಯು ಸರ್. ಎಷ್ಟೊಂದ್ ಸತಿ ನಾನು ಅವ್ರು ನಿಮ್ಮ ಸರಿಗಮದಲ್ಲಿ ಹಾಡಿರೋ ಹಾಡುಗಳನ್ನೆಲ್ಲ ನಾನು ಸುಮ್ಮನೆ ಬೆಳಗ್ಗೆ ಹೊತ್ತೇನೋ ವರ್ಕ್ ಮಾಡ್ಬೇಕಾರೆಲ್ಲ ಪ್ಲೇ ಮಾಡಿ ಕೇಳ್ತೀನಿ. ತುಂಬಾ ಡಿವೈನಿಟಿ ಅಮ್ಮ ನಿನ್ನ ವಾಯ್ಸ್ ಅಲ್ಲಿ, ತುಂಬಾ ಡಿವೈನಿಟಿ ಇದೆ. ಅಂಡ್ ಕರ್ನಾಟಕ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲೂ ಹೆಸರು ಮಾಡ್ತಾ ಇದ್ದೀರಾ. ಸೊ ಬೆಸ್ಟ್ ವಿಶಸ್ ನಿಮಗೆ. ಬಹಳ ಖುಷಿ ಇದೆ, ಕನ್ನಡದ ಒಂದು ಪ್ರತಿಭೆ ಬೇರೆ ಎಲ್ಲಾ ಕಡೆನೂ ಅಷ್ಟು ಸೌಂಡ್ ಮಾಡ್ತಾರೆ ಅಂತ ಅನ್ನೋದಕ್ಕೆ. ಗಾಡ್ ಬ್ಲೆಸ್ ಯು. ಚಿತ್ರರಂಗದಲ್ಲಿ ತುಂಬಾ ಒಳ್ಳೆ ಫ್ಯೂಚರ್ ಇದೆ ನಿಮಗೆ, ಚೆನ್ನಾಗಾಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಅಮ್ಮ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಗುಡ್ ಲಕ್. ತರುಣ್ ಅವರೇ, ನೀವು ಮ್ಯೂಸಿಕ್ ಲವರ್, ನಿಮಗ್ ಗೊತ್ತು ಈಕೆ ವಾಯ್ಸ್ ಅಲ್ಲಿ 3ನೇ ಕಣ್ಣು ಓಪನ್ ಆಗೋವರೆಗೂ ತಲುಪುತ್ತೆ ಅನ್ನೋದಾದ್ರೆ ಎಂಥ ಪವರ್ಫುಲ್ ವಾಯ್ಸ್ ಅಲ್ಲ. ಈ ಡಿವಿನಿಟಿ ಬಗ್ಗೆ ನೀವು ಹೇಳ್ತಿದ್ರಿ. ಇಲ್ಲ ಅಂದ್ರೆ ನಿಜ ಹೇಳಿದ್ರೆ ಎಕ್ಸಾಜರೇಷನ್ ಆಗುತ್ತೆ, ಬಟ್ ಶಿವನಿಗೆ ತುಂಬಾ ಕೋಪ ಬಂದಾಗ ಶಿವತಾಂಡವ ಆಡ್ತಾರೆ ಅಂತ ಹೇಳ್ತಾರಲ್ಲ, ಬಹುಶಃ ಈ ಮಗು ಹಾಡಿದ್ರೇನೆ ಅವನು ಶಾಂತಿ ಆಗೋದೇನೋ, ಅವ್ನು ನೆಮ್ಮದಿಯಾಗಿ ಕುತ್ಕೋತಾನೇನೋ ಅಂತ ಅನ್ಸುತ್ತೆ. ಅಷ್ಟು ಬ್ಯೂಟಿಫುಲ್ ಅಂದ್ರೆ ಹಾಡ್ತಾ ಇದ್ರೆ ಡೈರೆಕ್ಟ್ ಅವ್ರಿಗೂ ಶಿವೊಂದು ಕನೆಕ್ಷನ್, ನಾವೆಲ್ಲ ಏನು ಸಂಬಂಧ ಇಲ್ಲ, ಅವ್ರಿಬ್ಬರದೇ ಒಂದು ಕನೆಕ್ಷನ್, ಅದು ಅವ್ರಿಬ್ರು ಮಾತಾಡ್ತಿದ್ದಾರೆ ಅನ್ನೋಷ್ಟು ಡಿವೈನಿಟಿ ಇರುತ್ತೆ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. Fantastic, ma'am. ಹೇಳಿ ನಿಶ್ವಿಕಾ. ನಮಸ್ತೆ ಶಿವಾನಿ ಮ್ಯಾಮ್ ನಮಸ್ತೆ. ನಿಜವಾಗ್ಲೂ ನೀವು ಎಕ್ಸ್ಟ್ರಾ ಬ್ಲೆಸ್ಸಿಂಗ್ ಪಡ್ಕೊಂಡು ಬಂದಿದ್ದೀರಾ ಶಿವನ ಹತ್ರ. ನೀವು ಹಾಡಬೇಕು ಅನ್ನೋ ಕೊನೆವರೆಗೂ ನಿಮ್ಗೆ ಆ ಶಕ್ತಿ ಶಿವನ್ ನಿನ್ ಜೊತೆ ಇರ್ಲಿ ಅಂತ ಕೇಳ್ಕೊಂತೀನಿ. ಅದು ಹೆಂಗಿದೆ ಅಂದ್ರೆ, ಕೃಷ್ಣ ಕೊಳಲು ಊದ್ಬೇಕಾದ್ರೆ ಎಲ್ಲ ಪ್ರಾಣಿ ಪಕ್ಷಿರೆಲ್ಲ ಬಂದು ಅವ್ರ ಹತ್ರ ಕುತ್ಕೊಂಡು ಕೇಳಿಸ್ಕೊಂಡಿರುತ್ತೆ. ಹಂಗೆ ನೀವು ಮೈಕ್ ಇಟ್ಕೊಂಡು ಶುರು ಮಾಡಿದ್ರೆ ನಾವೆಲ್ಲ ಏನೇನ್ ಕೆಲಸ ಮಾಡ್ತೀವಿ ಅದೆಲ್ಲ ಬಿಟ್ಟು ನಿಮ್ಮನ್ನೇ ನೋಡ್ತಾ ಇರ್ಬೇಕು ಅಂತ ಅನ್ಸುತ್ತೆ. ಸೊ ಅಷ್ಟು ಸುಂದರವಾಗಿ ಹಾಡ್ತೀರಾ ನೀವು. ಹೀಗೆ ಹಾಡ್ತೀರಿ, ನಮ್ಮನ್ನೆಲ್ಲ ಕಿವಿಯನ್ನು ಇಂಪಾಗಿಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ನಿಶ್ವಿಕಾ, ಥ್ಯಾಂಕ್ ಯು. ರಮೇಶ್ ಸರ್. ಸರ್ ನಮಸ್ತೆ. ನಮಸ್ಕಾರಮ್ಮ. ಇವ್ರು ಹಾಡಿದಂತ ಸೆಕೆಂಡ್ ಹಾಡು ಮ್ಯೂಸಿಕ್ ಸಪೋರ್ಟೇ ಇಲ್ಲಪ್ಪ, ಬರೀ ಅವ್ರ ವಾಯ್ಸ್ ಅಲ್ಲಿ ಎಂತ ಇಂಪ್ಯಾಕ್ಟ್ ಇತ್ತಲ್ಲ. ಆವಾಗ ಅನ್ನಿಸ್ತು ಅವ್ರು ಹಾಡಿದ ಮೊದಲನೇ ಹಾಡಿತ್ತಲ್ಲ, ಅದ್ರಲ್ಲಿ ಒಂದು ಲೈನ್ ಬರುತ್ತೆ, ಬೆಳೆದ 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 ಬೆಳಗಾಗೋಷ್ಟು ಹೆಂಗ್ ಬೆಳೆದು ಬಿಟ್ಟ ಇವನು ಅಂತ. ಅದೇ ಅಚ್ಚರಿ ನಿಮ್ಮನ್ನ ನೋಡ್ದ ನಮ್ಗೆ ಅನ್ಸುತ್ತೆ. ನೀವು ಸರಿಗಮಪ್ಪ ಈಗ ತಾನೇ ಆಡಿಷನ್ಗೆ ಬಂದಿದ್ದ ತರ ಇದೆ, ಆಗ್ಲೇ ಅದನ್ನ ಗೆದ್ರಿ, ಕೋಟ್ಯಾಂತರ ಜನಕ್ಕೆ ಪರಿಚಯ ಆಗಿದ್ದೀರಿ. ಹೆಂಗ್ ಬೆಳೆದಿರ ನೋಡಿ. ಬೆಳಗಾವಿಯಲ್ಲಿ ಹೆಂಗ್ ಬೆಳಿತಾರೆ ಹೇಳಿ? ಪ್ರತಿಭೆ, ಅದೊಂದೇ ಕಾರಣ ನಿಮ್ಮಲ್ಲಿದೆ, ಅಷ್ಟೇ. ಅದು ಯು ಹ್ಯಾವ್ ಗ್ರೇಟ್ ಟ್ಯಾಲೆಂಟ್. ನಿಮ್ಮಲ್ಲಿ ಒಂದು, ನಾನು ಲಾಸ್ಟ್ ಟೈಮು ಹೇಳಿದೆ, ಇನ್ನೂ ಒಂದು ಸೇಕ್ರೆಡ್ ಕ್ವಾಲಿಟಿ ಇದೆ ರೀ, ಒಂದು ದಿವ್ಯವಾದ ಒಂದು ಗುಣ ಇದೆ. ಅದನ್ನ ದಯವಿಟ್ಟು ರೀಟೈನ್ ಮಾಡ್ಕೊಳ್ಳಿ. ಈ ತರ ಕಮರ್ಷಿಯಲ್ ಸ್ಟೇಜಸ್ ಬಹಳ ಸಿಗ್ತಾ ಇರುತ್ತೆ ನಿಮಗೆ. ಇದರ ಮಧ್ಯೆ ನಿಮ್ಮಲ್ಲಿರುವಂತಹ ಸ್ವಚ್ಛ ಭಾವನೆ ಇದೆಯಲ್ಲ, ಅದನ್ನ ದಯವಿಟ್ಟು ಕಳ್ಕೋಬೇಡಿ. ದಟ್ ಈಸ್ ಯುವರ್ ಸ್ಟ್ರೆಂತ್. ಅದನ್ನ ದಯವಿಟ್ಟು ಕಳ್ಕೋಬೇಡಿ ಪ್ಲೀಸ್. ಖಂಡಿತ ಸರ್. ಥ್ಯಾಂಕ್ ಯು ರಮೇಶ್ ಸರ್. ಪ್ರೇಮ ಮ್ಯಾಮ್. ಮ್ಯಾಮ್ ನಮಸ್ತೆ. ನಮಸ್ತೆ. ವಾಟ್ ಎ ಸಿಂಗರ್. ನಮ್ಮ ತಾಯಿಯ ದೊಡ್ಡ ಫ್ಯಾನ್ ನೀವು. ನಾನು ಅವಾಗವಾಗ ಎಲ್ಲಾದ್ರೂ ಹೋಗಿ ಬಂದ ಕೂತಿದ್ರೆ ಅಂದ್ರೆ ಅಮ್ಮ ಹೇಳ್ತಾ ಇರ್ತೀವಿ ಎಷ್ಟು ಚೆನ್ನಾಗಿ ಹಾಡ್ತಾಳೆ ಅಂತ. ನೀವು ಅಷ್ಟು ಚೆನ್ನಾಗಿ ಹಾಡ್ತೀರ. ಇವಾಗ್ಲೂ ಕೇಳಿದಾಗ ಅಷ್ಟು ಇಂಪಾಗ್ತಿತ್ತು. ಸರಸ್ವತಿ ಎಲ್ಲಾರ್ಗೂ ಹೊಲಿಯಲ್ಲ, ಅದು ಎಲ್ಲಿ ಡಿವೈನ್ ಇರುತ್ತೋ ಅಲ್ಲೇ ಹೊಲಿಯೋದು. ಅದೇ ತರ ನೀವು ಇದೇ ತರ ಹಾಡ್ತಾ ಇರಿ, ಬಿಡಬೇಡಿ ಕಲೆನ. ಅದೊಂಥರ ನೀವು ಕೇಳಿ ಹಾಡ್ದಾಗ ಈಗ ಒಂಥರ ಮೆಡಿಟೇಷನ್ಗೆ ಹೋಗ್ಬಿಟ್ಟೆ. ಸೊ ಅಷ್ಟು ಚೆನ್ನಾಗಿತ್ತು. ನಿಮ್ಮ ತಂದೆ ತಾಯಿ ಆಶೀರ್ವಾದ, ಆ ದೇವರ ಆಶೀರ್ವಾದ ಸದಾ ನಿಮ್ಮಲ್ಲಿರ್ಲಿ. ಓಕೆ, ಥ್ಯಾಂಕ್ ಯು ಸೊ ಮಚ್.